ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತಿನ ಅಡುಗೆ ಟಿಪ್ಸ್ ನೋಡೋಣವಾ. ಇವತ್ತು ನಮ್ಮ ಮನೇಲಿ ಒಂದು ಸೋರೆಕಾಯಿ ಹಾಕಿ ದಾಲ್, ಅದು ಚಪಾತಿ ಪನ್ನೀರ್ ಪರೋಟ ಮಾಡಿದ್ಲು. ಪನ್ನೀರ್ ಪರೋಟ ಮಾಡಿದ್ವಿ. ಅದಕ್ಕೂ ದಾಲ್ಗೂ ಚೆನ್ನಾಗಿದೆ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿತ್ತು. ಇವಾಗ ತಾನೇ ನಾನು ಊಟ ಮಾಡ್ಕೊಂಡು ಬಂದೆ. ಏನಂದರೆ ಸೋರೆಕಾಯಿ ಚೆನ್ನಾಗಿ ತುರಿದ್ಬಿಟ್ಟು ಸೌತೆಕಾಯಲ್ಲಿ ಮಾಡ್ಬೋದು, ಹೀರೆಕಾಯಲ್ಲಿ ಮಾಡ್ಬೋದು, ಚೌಚೌವಲ್ಲಿ ಮಾಡ್ಬೋದು. ಈ ಸೋರೆಕಾಯಿ ಮಕ್ಕಳು ನಮ್ಮ ಮನೇಲಿ ತಿನ್ನಲ್ಲ ಅಂದ್ಬಿಟ್ಟು ನಾವು ತುರಿದ್ಬಿಟ್ಟು ಚೆನ್ನಾಗಿ ಅದನ್ನು ಬಂದು 2 ಥರ ದಾಲ್ ಸೇರಿಸ್ಬೋದು. ಮಸೂರ್ ದಾಲು ಸೇರಿಸ್ಬೋದು, ಮಟ್ರಿ ಅಂತಾರಲ್ಲ ಅದು ಹಾಕ್ಬೋದು, ತೊಗರಿಬೇಳೆ ಇದು ಹಾಕ್ಬೋದು, ಹೆಸರುಬೇಳೆ ಹಾಕ್ಬೋದು. ಆ ಥರ 2 ದಾಲ್ ಸೇರಿಸ್ಬೋದು. ಸಣ್ಣಕ್ಕೆ ಈರುಳ್ಳಿ ಹೆಚ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಸ್ಕಿಪ್ ಮಾಡಿಬಿಡಿ. ಸ್ವಲ್ಪ ಜೀರಿಗೆ ಒಗ್ಗರಣೆ, ಸ್ವಲ್ಪ ತುಪ್ಪ ಎಣ್ಣೆ ಸೇರಿಸಿ ಹಾಕ್ಬೋದು. ಹಾಕ್ಬಿಟ್ಟು ಕುಕ್ಕರಲ್ಲೇ ಜೀರಿಗೆ ಒಗ್ಗರಣೆ ಹಾಕಿ ಅದ್ರ ಮೇಲೆ ಇದು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಶುಂಠಿ ಅದನ್ನು ತುರಿದ್ಬಿಟ್ಟು ಹಾಕ್ಬಿಟ್ಟು ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಇಂಗು ಸ್ವಲ್ಪ ಹಾಕಿ ಚೆನ್ನಾಗಿ ಬಾಡಿಸಿ ಅದ್ರ ಮೇಲೆ ಇದು ತರಕಾರಿ ತುರ್ಕೊಂಡಿದ್ದೀವಲ್ಲ, ಆ ತುರ್ಕೊಂಡಿರೋ ತರಕಾರಿನ ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳೆಸ್ಬಿಟ್ಟು ಚೆನ್ನಾಗಿ ಬಾಡಿದ ಮೇಲೆ ಟೊಮೆಟೊ ಒಂದು ಟೊಮೆಟೊ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸಿದ ಮೇಲೆ ಈ ತರಕಾರಿ ಹಾಕಿ, ತುರಿದಿದ್ದ ತರಕಾರಿ ಹಾಕಿ ಅದು ಚೆನ್ನಾಗಿ ಬಾಡಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿದ್ದಾದಮೇಲೆ ಬೇಳೆಗಳು 2 ಥರದ ಬೇಳೆ ಹಾಕ್ಬೋದು. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಕೂಗಿಸ್ಬಿಡಿ ಒಂದು 4-5 ಸಲ. ತುಂಬ ಚೆನ್ನಾಗಿರುತ್ತೆ. ಮೇಲೆ ಒಂದು ತುಪ್ಪದ ಒಗ್ಗರಣೆ ಹಾಕಿದ್ರೂ ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗೇ ಮಾಡಿ, ಆವಾಗ ನಿಮಗೆ ಚಪಾತಿಗೂ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ದೋಸೆ ಕೂಡ ಚೆನ್ನಾಗಿರುತ್ತೆ. ಇದು ಪೂರಿಗೂ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಮಾಡಿ ನೋಡಿಬಿಟ್ಟು ನಿಮ್ಮ ಅನುಭವ ನನಗೆ ಹೇಳಿ. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಥ್ಯಾಂಕ್ ಯು.